ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸಸ್ ನಡೀತಾ ಇದ್ವು. ಇದು ಕರೆಂಟ್ ಅಫೇರ್ಸ್ ಮೇಲೆ ಥರ್ಡ್ ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ ಕ್ಲಾಸ್ 1-2 ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿ ಇದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಏನಿದೆ ನಿಮಗೆ ಕರೆಂಟ್ ಅಫೇರ್ಸ್ ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದರೂ ನಿಮಗೆ 4ರಿಂದ 3 ಕ್ವಶನ್ ಕರೆಂಟ್ ಅಫೇರ್ಸೇ ಬಂತು ಅಂದರೆ ನಿಮಗೆ ಅಲ್ಲೇ 6ರಿಂದ 8 ಮಾರ್ಕ್ಸ್ ನೀವು ಕರೆಂಟ್ ಅಫೇರ್ಸಲ್ಲೇ ತೆಗಿಬೋದು. ಹಾಗಾಗಿ ನೀವು ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಏನಿದೆ ಫಸ್ಟ್ನೇ ಕ್ವಶನ್ ಏನಿದೆ, ಲೋಕಸಭೆ ಚುನಾವಣೆಯಲ್ಲಿ ಆಯ್ಕೆಯಾದ ಅತ್ಯಂತ ಕಿರಿಯ ಬುಡಕಟ್ಟು ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಪ್ರಿಯಾಂಕಾ ಜಾರಕಿಹೊಳಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಹೊಸ ಮುಖ್ಯ ಚುನಾವಣೆ ಆಯುಕ್ತರಾಗಿ ಯಾರು ನೇಮಕಗೊಂಡರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಜ್ಞಾನೇಶ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ ಹೊಸ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ನವೀನ್ ಜಿಂದಾಲ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ವಿಶ್ವದ ಮೊದಲ 3D ಮುದ್ರಣ ರಾಕೆಟ್ ಹೆಸರೇನು ಅಂತ ಕೇಳಿದ್ದಾರೆ. 3D ಪ್ರಿಂಟೆಡ್ ರಾಕೆಟ್. ಆನ್ಸರ್ ಇಸ್ ಅಗ್ನಿಬಾನ್. ಇನ್ನು ನೆಕ್ಸ್ಟ್ ಕ್ವಶನ್, 2024ರಲ್ಲಿ ಮೊದಲ ಚಂಡಮಾರುತದ ಹೆಸರೇನು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ರುಮಾಲ್. ನೆಕ್ಸ್ಟ್ ಕ್ವಶನ್ನು, ವಿಶ್ವದ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ ಕೇಳಿದ್ದಾರೆ. ಇದು 2024ರದಾಗಿದೆ. 2024ರದು ಎಷ್ಟಿದೆ, ಎಷ್ಟನೇ ಸ್ಥಾನದಲ್ಲಿದೆ? ಸಂತೋಷದಾಯಕ ಸ್ಥಾನದಲ್ಲಿ 126ನೇ ಸ್ಥಾನ. ನೆಕ್ಸ್ಟ್ ಕ್ವಶನ್ ಏನಿದೆ, 2024ರ ಶೃಂಗಸಭೆಯ ವಿಷಯ ಯಾವುದು ಅಂತ ಕೇಳಿದ್ದಾರೆ. ಥೇಮ್ಸ್ ಏನು ಅಂತ ಕೇಳಿದ್ದಾರೆ. ಧ್ಯೇಯವಾಕ್ಯ. 2024ರ ಶೃಂಗಸಭೆಯ ಧ್ಯೇಯವಾಕ್ಯ ಏನು ಅಂತ. ಆನ್ಸರ್ ಇಸ್ ಭವಿಷ್ಯದಲ್ಲಿ ಸರ್ಕಾರ ರಚನೆ. ಫಸ್ಟ್ ಆಪ್ಷನಲ್ಲಿದೆ ಅಲ್ಲ, ಸರ್ಕಾರದ ಭವಿಷ್ಯ ಅಂತ. ಕ್ವಶನ್ ಏನಿದೆ, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕಾಗಿ ಮೊದಲ ಕಂಚಿನ ಪದಕ ಯಾರು ಗೆದ್ದರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಮನು ಭಾಕರ್. ನೆಕ್ಸ್ಟ್ ಕ್ವಶನ್ ಏನಿದೆ, ಇತ್ತೀಚೆಗೆ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ಭಾರತದ 58ನೇ ಹುಲಿ ಸಂರಕ್ಷಣಾ ಪ್ರದೇಶ ಎಂದು ಗೊತ್ತುಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಮಾಧವ್ ರಾಷ್ಟ್ರೀಯ ಉದ್ಯಾನವನ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಜನವರಿ 2025ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಡೊನಾಲ್ಡ್ ಟ್ರಂಪ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಮಾರ್ಚ್ 8. ಇನ್ನು ನೆಕ್ಸ್ಟ್ ಏನಿದೆ, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನ 2025ರಲ್ಲಿ 147 ದೇಶಗಳಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಆಗಲೇ ನಾನು ಹೇಳಿದ್ದೆ ಲಾಸ್ಟ್ ಕ್ವಶನಲ್ಲಿ 2024 ಬಗ್ಗೆ ಹೇಳಿದ್ದೆ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಇಲ್ಲೇನು ಬಂದಿದೆ, 25 ಬಗ್ಗೆ ಬಂದಿದೆ ಕ್ವಶನ್ನು. 2025ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಆನ್ಸರ್ ಇಸ್ 118ನೇ ಸ್ಥಾನ. ನೆಕ್ಸ್ಟ್ ಕ್ವಶನ್ ಏನಿದೆ, 13 ಜನವರಿ 2025ರಂದು ಇಸ್ರೋನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹೊಸ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ವಿ ನಾರಾಯಣ್. ಇನ್ನು ನೆಕ್ಸ್ಟ್ ಏನಿದೆ, ಚಂದ್ರಯಾನ 5 ಮಿಷನ್ ಭಾರತ ಮತ್ತು ಯಾವ ದೇಶದ ನಡುವೆ ಸಹಯೋಗದ ಚಂದ್ರನ ಪರಿಶೋಧನಾ ಉಪಕ್ರಮವಾಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಜಪಾನ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಯಾವ ತಂಡವು 2025ರಲ್ಲಿ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಮುಂಬೈ ಇಂಡಿಯನ್ ಗರ್ಲ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಯಾವ ದೇಶವು ಜನವರಿ 2025ರಲ್ಲಿ WHOನ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿದಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಅಮೇರಿಕಾ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಉತ್ತರಾಖಂಡ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಇಸ್ರೋ ಅಧ್ಯಕ್ಷೀಯ ವಿ ನಾರಾಯಣ್ ಅವರು ಇತ್ತೀಚೆಗೆ ರಾಮಕೃಷ್ಣ ಥರ್ಮಲ್ ರಿಸರ್ಚ್ ಸೆಂಟರನ್ನು ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ IIT ಮದ್ರಾಸ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಲಾಸ್ಟ್ ಫೈನಲ್ ಕ್ವಶನ್ನು, 17ನೇ ಜನವರಿ 2025ರಲ್ಲಿ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರು ಗೌರವಿಸಿದರು ಅಂತ ಕೇಳಿದ್ದಾರೆ. ಯಾರಿಗೆ ದೊರಕಿದೆ ಅಂತ. ಆನ್ಸರ್ ಈಸ್ A ಮತ್ತು B ಎರಡೂ, ಮನು ಭಾಕರ್ ಮತ್ತು D ಗುಕೇಶ್, ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಪ್ರವೀಣ್ ಕುಮಾರ್. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ PDF ನಿಮಗೆ ವಿತ್ ಆನ್ಸರ್ ಜೊತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗಿ. ಯಾರೆಲ್ಲ ಜಾಯ್ನ್ ಆಗಿಲ್ಲ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.